ಇವಾಗಿನ ಜನರೇಷನಲ್ಲಿ ಮನೆಯಲ್ಲಿ ಏನಿಲ್ಲ ಅಂದ್ರೂ ನಡೆಯುತ್ತೆ. ಬಟ್ ಪರ್ಟಿಕ್ಯುಲರ್ ಆಗಿ ಕಿಚನಲ್ಲಿ ಏನಿಲ್ಲ ಅಂದ್ರೂ ನಡೆಯುತ್ತೆ. ಬಟ್ ಜಾರ್ ಬೇಕೇ ಬೇಕು. ನಾನು ಬಂದಾಗ ಜ್ಯೂಸ್ ಮಾಡ್ಕೊಡೋಕ್ಕೆ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಕ್ಷಿತಾ ಶಿವಕುಮಾರ್ ಮಾತಾಡ್ತಾ ಇದ್ದೀನಿ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ನನ್ನ ಮನೆಗೆ ಒಂದಷ್ಟು ಐಟಮ್ಸ್ ನಾನು ಪರ್ಚೇಸ್ ಮಾಡಿದ್ದೀನಿ. ಸೊ ಬನ್ನಿ ತೋರಿಸ್ತೀನಿ ಏನೇನು ಪರ್ಚೇಸ್ ಮಾಡಿದ್ದೀನಿ ಅಂತ. ಫ್ರೆಂಡ್ಸ್, ಏನಪ್ಪ ಅಂತಂದರೆ ಇವಾಗಿನ ಜನ್ರೇಷನಲ್ಲಿ ಮನೇಲಿ ಏನಿಲ್ಲ ಅಂದರೂ ನಡೆಯುತ್ತೆ. ಬಟ್ ಪರ್ಟಿಕ್ಯುಲರ್ ಆಗಿ ಕಿಚನಲ್ಲಿ ಏನಿಲ್ಲ ಅಂದರೂ ನಡೆಯುತ್ತೆ. ಬಟ್ ಮಿಕ್ಸಿ ಇಲ್ಲ ಅಂತಂದರೆ ಅದಂದರೆ ಇನ್ಕಂಪ್ಲೀಟ್. ಮಿಕ್ಸಿ ಇಲ್ಲ ಅಂತಂದರೆ ಏನೂ ಮಾಡೋದಕ್ಕೆ ಆಗಲ್ಲ. ಸೊ ನಮ್ಮ ಮನೇಲಿ ಮಿಕ್ಸಿ ಪ್ರಾಬ್ಲಮ್ ಆಗಿತ್ತು. ಸೊ ಹೊಸ ಮಿಕ್ಸಿ ತೊಗೊಂಡ್ಬಂದಿದ್ದೀವಿ. ಯಾವ ಕಂಪ್ನಿ ಇದು ಅಂತ ಹೇಳಿದ್ರೆ ಪ್ರೆಸ್ಟೀಜ್ ಕಂಪ್ನಿದು. ನೋಡ್ತಾ ಇದ್ದೀರಲ್ಲ, ಪ್ರೆಸ್ಟೀಜ್ ಕಂಪ್ನಿ. ನೋಡಿ, ಹೊಸ ಮಿಕ್ಸರ್ ಗ್ರೈಂಡರ್. ಆ್ಯಕ್ಚುಲಿ ಏನು ಗೊತ್ತಾ, ಲಾಸ್ಟ್ ಟೈಮ್ ನಮ್ಮನೆ ಪ್ರಾಬ್ಲಮ್ ಆದಾಗಲೂ ನಾನು ಮಿಕ್ಸಿ ತೊಗೊಂಡು ಬಂದೆ. ಪ್ರೆಸ್ಟೀಜ್ ತೊಗೋಬೇಕಿತ್ತು, ಕಡಿಮೆಗೆ ಆಫರಲ್ಲಿ ಸಿಗ್ತಾ ಇದೆ ಅಂತ ಹೋಗಿ ಪಿಜನ್ ಕಂಪ್ನಿ ತೊಗೊಂಡು ಬಂದಿದ್ದೀನಿ. ಪಿಜನ್ ಅಂದರೆ ಈಗಾಗಲೇ ಮತ್ತೆ ಏನೋ ಒಂದ್ಸಲ ಪ್ರಾಬ್ಲಮ್ ಆಗಿದೆ ಮನೇಲಿ. ಸೊ ಈಗ ಅನ್ನಿಸ್ತು ಸುಮ್ಮನೆ ಹೋಗಿ ಪ್ರೆಸ್ಟೀಜ್ ತೊಗೊಬಂದಿದ್ರೆ ಈ ತಲೆನೋವೇ ಬರ್ತಿರ್ಲಿಲ್ವೇನೋ. ನೀವು ಬಿಡ್ರಿ, ಜಾಣೆ. 5 years ವ್ಯಾರಂಟಿ ಇದೆ. ಓಕೆ. ಪ್ರೆಸ್ಟೀಜ್ ಕಂಪನಿ ಆ್ಯಂಡ್ ಪ್ರೀತಿ ಕಂಪನಿನೂ ಒಂಥರ ಸೇಮ್ ಅನ್ಸುತ್ತೆ. ಅದು 5 years ವ್ಯಾರಂಟಿ ಅಂತ ಹೇಳಿದ್ರು. ನನಗೇನೋ ಪ್ರೆಸ್ಟೀಜ್ ಓಕೆ ಅಂತ ಅನಿಸ್ತು. ಸೊ ಪ್ರೆಸ್ಟೀಜ್ ತೊಗೊಂಡ್ಬಂದೆ. ಇದಕ್ಕೆ ಆಪ್ಷನಲ್ ಆಗಿ ನೋಡಿ, ಮಿಕ್ಸಿ ಇದೆ ಅಂದರೆ ಜಾರ್ ಇರಲೇಬೇಕು. ಮಿಕ್ಸಿ 3 ಜಾರ್. ಓಕೆ, 3 ಜಾರ್. ಇದು ಚಿಕ್ಕ ಜಾರ್, ಇದು ಮಿಡಲ್ ಒನ್, ಇದು ಬಿಗ್ ಒನ್. ಇದ್ರ ಜೊತೆಗೆ ಒಂದು ಜ್ಯೂಸ್ ಜಾರ್ ಇದೆ ನೋಡಿ ಫ್ರೆಂಡ್ಸ್. ತುಂಬಾ ಯೂಸ್ ಆಗುತ್ತೆ. ಅದು ಸಮ್ಮರ್ ವೆಕೇಶನ್ ಅಲ್ಲಂತೂ ಜ್ಯೂಸ್ ಜಾರ್ ಬೇಕೇ ಬೇಕು. ನಾನು ಬಂದಾಗ ಜ್ಯೂಸ್ ಮಾಡ್ಕೊಡಕ್ಕೆ. ಆಯ್ತು. ಜ್ಯೂಸ್ ಜಾರ್ ತುಂಬಾ ಚೆನ್ನಾಗಿದೆ, ನೋಡ್ತಾ ಇರ್ಬೋದು ನೀವು. ಇದಕ್ಕೆ ಕ್ಯಾಪ್ ನೋಡಿ. ಆ್ಯಕ್ಚುಲಿ ಎಷ್ಟೊಂದು ಜನ ತರ್ತಾರೆ, ಜಾಸ್ತಿ ಯೂಸೇ ಮಾಡಲ್ಲ. ನನಗೆ ಗೊತ್ತಿರೋ ಥರ ಮನೇಲಿ ತಂದು ಇಟ್ಕೊಂಡಿರ್ತಾರೆ. ಬಟ್ ಮುಂಚೆ ಎಲ್ಲ ನಮ್ಗೆ ಆಪ್ಷನ್ ಇದ್ದಿದ್ದು, ಮುಂಚೆ ಸ್ವಲ್ಪ ವರ್ಷದಿಂದ ಬರೀ 3 ಜಾರ್ ಕೊಡ್ತಾ ಇದ್ರು ಮಿಕ್ಸಿ ಜೊತೆ. ಬಟ್ ಇವಾಗ ಇದನ್ನು ಜಾಯಿನ್ ಮಾಡಿದ್ದಾರೆ. ಇದನ್ನ ಸಪ್ರೇಟ್ ಆಗಿ ತಗೊಬೇಕಿತ್ತು. ಅಂದ್ರೆ ಗೊತ್ತಾ, ನಮ್ಮಂತ ಮಿಡಲ್ ಕ್ಲಾಸ್ ಜನಗಳಲ್ಲಿ ಈ ಜ್ಯೂಸರ್ ಎಲ್ಲ ಜಾಸ್ತಿ ಯೂಸ್ ಮಾಡಲ್ಲ. ನಾರ್ಮಲ್ ಆಗಿ 3 ಜಾರ್ ಯೂಸ್ ಮಾಡ್ತಿರ್ತೀವಿ, ಅದರಲ್ಲೇ ಜ್ಯೂಸ್ ಮಾಡ್ಕೊಂತಿರ್ತೀವಿ. ಅದಕ್ಕೆ ನೋಡಿ, ಇವಾಗ ಎಕ್ಸ್ಟ್ರಾ ಎಲ್ಲ ಟ್ರಾನ್ಸ್ಪರೆಂಟ್ ಬರುತ್ತೆ, ಚೆನ್ನಾಗಿ ಕಾಣುತ್ತೆ. ಬೇರೆ ಕಂಪನಿಯಲ್ಲೂ ಆಪ್ಷನ್ ಅಲ್ಲಿ ಕೊಡ್ತಾ ಇದ್ದಾರೆ ಇದು ಜ್ಯೂಸ್ ಜಾರು. ಇವಾಗ ಆಡ್ ಮಾಡ್ಕೊಂಡಿದ್ದಾರೆ. ಇದನ್ನು ಸಪರೇಟ್ ಆಗಿ ತಗೊಬೇಕು ಅಂತ ಏನಿಲ್ಲ. ಫ್ರೆಂಡ್ಸ್, ನಾನು ನೆಕ್ಸ್ಟ್ ಐಟಮ್ಸ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ನೀವೇ ಈ ಕಡೆಯಿಂದ ನೋಡ್ತಾ ಇರ್ಬೋದು. ಇದೆಲ್ಲ ಕಿಚನ್ಗೆ ತುಂಬಾ ಇಂಪಾರ್ಟೆಂಟ್ ಥಿಂಗ್ಸ್. ಇದೆಲ್ಲ ಪ್ರೈಸ್ ಎಲ್ಲ ನಿಮ್ಗೆ ತಿಳಿಸ್ಕೊಡ್ತೀನಿ ಲಾಸ್ಟಲ್ಲಿ. ಇದೆಲ್ಲ ಆಫರ್ ಬಂದು ನಾವು ತಗೊಂಡಿರೋದು. ಇದೆಲ್ಲ ಟಿಫನ್ ಪ್ಲೇಟ್ಸ್ ನೋಡ್ತಾ ಇರ್ಬೋದು. 1 2 6 ಪ್ಲೇಟ್ಸ್ ಇದೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದೆಲ್ಲ ಟಿಫನ್ಗೆ, ತಿಂಡಿಗೆ ತಿನ್ನೋ ಪ್ಲೇಟ್ಸು. ಡಿಸೈನು ಚೆನ್ನಾಗಿದೆ, ಕಲರ್ ಎಲ್ಲ ಚೆನ್ನಾಗಿದೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು. ಇದೆಲ್ಲ ಬೌಲ್. ಇದು ಸಾಕು, ಲೈಕ್ ಅಂದರೆ ಪೂರಿ, ಚಪಾತಿ, ಇಡ್ಲಿ ಇದಕ್ಕೆಲ್ಲ ಜೊತೆಗೆ ಸಾಗು, ಸಾಂಬಾರು ಏನಾದರೂ ತಿಂತೀವಿ ನೋಡಿ, ಅದಕ್ಕೆಲ್ಲ ಚೆನ್ನಾಗಿ ಯೂಸ್ ಆಗುತ್ತೆ ಪ್ಲೇಟ್ ಜೊತೆ. ತೋರಿಸ್ತೀನಿ. ಈ ಥರ ಇಟ್ಕೊಂಡು ನೀವು ಆರಾಮ ಮ್ಯಾಚಿಂಗ್ ಅಂದ್ಕೊಳ್ಳಿ. ಆರಾಮಾಗಿ ನೋಡೋಕ್ಕೂ ತುಂಬ ಲುಕ್ ಕಾಣಿಸ್ತಾ ಇದೆ. ಈ ಥರ ಚೆನ್ನಾಗಿ ಕಾಣಿಸುತ್ತೆ ತಿನ್ನೋದಕ್ಕೂ. ಇದು 6 ಇದೆ, ಹಾಫ್ ಡಜನ್ ಇದೆ. ಇದು 6 ಇದೆ, ಹಾಫ್ ಡಜನ್ ಇದೆ. ಇದು ಚಿಕ್ಕ ಪ್ಲೇಟ್ಸ್. ಇದೇನಾದ್ರು ಸ್ನ್ಯಾಕ್ಸ್ ಹಾಕೊಂಡು ತಿನ್ನೋದು ಆ ಥರ ಫ್ರೆಂಡ್ಸ್ ಇದೆ. ಇದು ಸೇಮ್, ಎಲ್ಲ ಡಿಸೈನ್ಸ್ ಎಲ್ಲ ಒಂದೇನೆ. ಇದು 6 ಇದೆ ನೋಡಿ, ಇದು ಚೆನ್ನಾಗಿದೆ. ನೀವು ಇದೆಲ್ಲ ತಂದಿರೋದು ನೋಡಿದ್ರೆ ನೆಕ್ಸ್ಟು ಏನು ಯೂಟ್ಯೂಬಲ್ಲಿ ರೆಸಿಪಿ ಚಾನಲ್ ಏನಾದ್ರು ಓಪನ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಇದೆಯಾ? ಹೌದು, ಇದೆಲ್ಲ ಅಂದ್ರೆ ಕಿಚನ್ಗೆ ತುಂಬಾ ನೋಡೋಕ್ಕೂ ಲುಕ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ರೆಸಿಪಿ ಮಾಡೋದಕ್ಕೂ ಇವಾಗ ರೆಸಿಪಿ ಮಾಡ್ಕೊಂಡು ಅದನ್ನ ಪ್ಲೇಟಲ್ಲಿ ಹಾಕೊಂಡು ತಿಂದಿದ್ರೆ ಪ್ಲೇಟು ರೆಸಿಪಿಗೆ ಮ್ಯಾಚ್ ಆಗಬೇಕಲ್ಲ, ವ್ಯೂವರ್ಸ್ಗೆ ಚೆನ್ನಾಗಿ ಕಾಣಲಿ ಅಂತ. ವ್ಯೂವರ್ಸ್ಗೆ ಚೆನ್ನಾಗಿ ಕಾಣಲಿ ಅಂತ
ಫ್ರೆಂಡ್ಸ್ ಇದಂತೂ ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ಇದು ನೋಡ್ತಾ ಇರ್ಬೋದು, ಇದು ಸಾಂಬಾರು ಇಟ್ಕೊಳ್ಳೋದು, ಇದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಕ್ಲೋಸ್ ಇಲ್ಲಿ ಲಿಡ್ಡೆಲ್ಲ ಕ್ಲೋಸ್ ಮಾಡ್ಬೋದು. ಈ ಥರ ಏನಾದರೂ ರೈಸ್ ಅಥವಾ ಸಾಂಬಾರು ಸಾಕು ಏನಾದರೂ ಹಾಕೊಂಡಿದ್ರು ಅಂದರೆ ಕಿಚನಿಗೆ ಇದೆಲ್ಲ ನೋಡೋಕ್ಕೆ ತುಂಬ ಲುಕ್ಕಾಗಿ ಚೆನ್ನಾಗಿ ಕಾಣಿಸುತ್ತೆ. ಇದು ಬಂದು ಹಾಫ್ ಡಜನ್ ಅಲ್ಲ, ಜಸ್ಟ್ ತ್ರೀ ಸೆಟ್ ತಗೊಂಡಿರೋದು. ಬಟ್ ನಮಗೆ ಸಿಕ್ಕಿದ್ದು ಲಿಡ್ ಕ್ಲೋಸ್ ಮಾಡೋ ಬರೀ 2 ಆಪ್ಷನ್ ಇತ್ತು, 1 ಆಪ್ಷನ್ ಇಲ್ಲ. ಸೊ ಇದಕ್ಕೆ 2 ಮಾತ್ರ ನಮಗೆ ಲಿಡ್ ಕ್ಲೋಸ್ ಮಾಡಿ ಕೊಟ್ಟಿದ್ದಾರೆ. ಒಂದಕ್ಕೆ ಕ್ಲೋಸ್ ಮಾಡೋದಿಲ್ಲ. ಓಕೆ, ಇದು ಒಂದಷ್ಟೇ. ಫ್ರೆಂಡ್ಸ್ ಇದು ನೋಡಿ, ಇದು ಪ್ಲೇಟ್ ನೋಡ್ತಾ ಇದ್ದೀರಲ್ಲ, ಇದೇನಂದ್ರೆ ಇದು ಟಿಫನ್ ಊಟ ಆ ಥರ ಪ್ಲೇಟ್ ಅಲ್ಲ. ಇದು ಜಸ್ಟ್ ಇವಾಗ ಗೆಸ್ಟ್ ಏನಾದ್ರು ಬರ್ತಾರೆ, ಅವ್ರಿಗೆ ಟೀ ಕಾಫಿ ಏನಾದ್ರು ಕೊಡ್ಬೇಕಲ್ಲ, ಅದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ಬಂದಾಗ ಟೀ ಕಾಫಿ ಇದ್ರಲ್ಲೇ ತಗೊಂಡ್ಬಿಡಿ ಹಂಗಾದ್ರೆ. ಹೌದು. ಇದು ಸಾಂಬಾರ್ ರೈಸ್ ಹಾಕೊಳ್ಳೋದಕ್ಕೆ ಇದು. ಅಂಡ್ ಇದು ಸ್ಪೂನ್, ಇದು ಒಂದು ಹಾಫ್ ಡಜನ್ ಇದೆ ಸ್ಪೂನ್ಸ್ ಎಲ್ಲ. ಫ್ರೆಂಡ್ಸ್ ನಾನು ಇಷ್ಟು ನಿಮಗೆ ಏನೇನು ತೋರಿಸ್ದೆ, ಇದು ಟೋಟಲ್ ಪ್ರೈಸ್ ಬಂದು ತುಂಬ ಜಾಸ್ತಿ ಇತ್ತು. ಎಷ್ಟು ಅಂತ ಹೇಳಿದ್ರೆ 2000 ಸಮಥಿಂಗ್ ಇತ್ತು. ಇದ್ರ ಆಫರ್ ಬಂದು ನಮಗೆ ಆಫರ್ ಸಿಕ್ಕಿರೋದ್ರಿಂದ ನಮಗೆ 1200ಗೆ ನಮಗೆ ಸಿಕ್ಕಿದೆ ಟೋಟಲ್ ಎಲ್ಲ ಇಷ್ಟು ಸೆಟ್ಟುನು. ತುಂಬ ವರ್ತ್ ಅನಿಸ್ತಾ ಇದೆ. ಹೌದು ಅಲ್ಲ, ಅದು ಇಷ್ಟು ನಿಮಗೆ ನಾನು ಇನ್ನೇನು ನಿಮಗೆ ತೋರಿಸಿದ್ದೀನಿ ಅವಾಗಿಲ್ಲ. ಇದೆಲ್ಲ ಬಂದು ನಿಮಗೆ ತೋರಿಸಿ ಇಷ್ಟು ನಿಮಗೆ 1200 ಅಷ್ಟೇ ವರ್ತಿದೆ. ಇದೆಲ್ಲ ಕಿಚನ್ಗೆ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾರ್ಯಾರು ಕಿಚನ್ನ ಡೆಕೋರೇಟಿವ್ ಆಗಿ ಯಾರು ಇಟ್ಕೋಬೇಕು ಅಂದ್ಕೊಂಡಿದ್ದೀರಾ, ಡೆಕೋರೇಟಿವ್ ಆಗಿ ಇಟ್ಕೊಬೇಕು ಅಂದರೆ ಈ ಥರ ಸ್ವಲ್ಪ ಐಟಮ್ಸು ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಕಡಿಮೆ ಪ್ರೈಸಲ್ಲಿ ಬೆಸ್ಟ್ ಲುಕ್ ಇಷ್ಟು ತಗೊಂಡಿದ್ದೀವಿ ಫ್ರೆಂಡ್ಸ್. ನಾನಿವತ್ತು ನಿಮ್ಗೆ ತೋರಿಸಿರೋ ಇದೊಂದು ಸೆಟ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಆ್ಯಂಡ್ ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ನಾನು ಇದೆಲ್ಲ ಸೆಟಪ್ ಮಾಡಿ ಕಿಚನ್ಗೆ ಸೆಟಪ್ ಮಾಡಿ ಹೇಗೆ ಕಾಣಿಸ್ತಾ ಇದೆ ಅಂತ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಆ್ಯಂಡ್ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.